Good morning, dear students. Welcome to Digital Learning, Department of Collegiate Education. In last video, I discussed about meaning of joint venture and features of joint venture. In this video, I discuss about reasons for forming a joint venture and advantages and disadvantages. Here, before going to advantages and disadvantages, what is the reason for forming a joint venture? Means two or more firms join or come together to create a joint venture or particular business. What is the reason? What is the main object? Object or reasons are same. ಅಂದರೆ ಜಾಯಿಂಟ್ ವೆಂಚರ್ ಕ್ರಿಯೇಟ್ ಮಾಡೋ ಉದ್ದೇಶ ಏನು? ಯಾವ ರೀಸನ್ಸ್ ಜಾಯಿಂಟ್ ವೆಂಚರ್ ಕ್ರಿಯೇಟ್ ಮಾಡ್ತಾರೆ? ಫಸ್ಟ್ ಪಾಯಿಂಟ್, ರಿಸ್ಕ್ ಶೇರಿಂಗ್. ಮುಖ್ಯವಾದ ಒಂದು ಉದ್ದೇಶ ಏನಪ್ಪ ಅಂದರೆ two or more firms join together and form a joint venture for the purpose of risk sharing. Means actually ಪಾಲುದಾರಿಕಾ ಸಂಸ್ಥೆಗಳು ಹೆಚ್ಚಿನ ಒಂದು ರಿಸ್ಕ್ ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಯಾಕೆಂದ್ರೆ ಹೆಚ್ಚಿನ ಬಂಡವಾಳ ಹೂಡಿಕೆ ಇರೋದಿಲ್ಲ, ಹೆಚ್ಚಿನ ಒಂದು ಮ್ಯಾನೇಜ್ಮೆಂಟ್ ಕೆಪಾಸಿಟಿ ಇರೋದಿಲ್ಲ. ಸೊ ಹಾಗಾಗಿ ದೇ ಆರ್ ಎ ಸ್ಮಾಲ್ ಟೈಪ್ ಆಫ್ ಬಿಸ್ನೆಸ್. ದೇರ್ಫೋರ್ ಹಾಗಾಗಿ ಅವರು ಹೆಚ್ಚಿನ ರಿಸ್ಕ್ ತೆಗೆದುಕೊಳ್ಳೋಕೆ ಆಗೋದಿಲ್ಲ. ದಟ್ಸ್ ವೈ ಫಾರ್ ದ ಪರ್ಪಸ್ ಆಫ್ ರಿಸ್ಕ್ ಶೇರಿಂಗ್ two or more partnership firms join and form the joint venture. And another one point, economics of large scale, means to obtain the benefit of economy of large scale, means actually what called partnership firms are very small business. They get the large scale business benefits. For the purpose of to get the large scale benefits, large scale business benefits ಅನ್ನು ತೆಗೆದುಕೊಳ್ಳೋಕ್ಕೋಸ್ಕರ ದೇ ಕಂಡಕ್ಟ್ ದ ಜಾಯಿಂಟ್ ವೆಂಚರ್. ಮೀನ್ಸ್ ಜಾಯಿಂಟ್ ವೆಂಚರ್ ಅಲ್ಲಿ ಬಿಸ್ನೆಸ್ ಅನ್ನ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಬಹುದು, ಅಂದ್ರೆ ಅತಿ ಹೆಚ್ಚಿನದಾಗಿ ಮಾಡಬಹುದು. ಸ್ಮಾಲ್ ಸ್ಕೇಲ್ ಅಲ್ಲಿ ಮಾಡೋ ಅವಶ್ಯಕತೆ ಬರಲ್ಲ. ಪಾರ್ಟ್ನರ್ಶಿಪ್ ಫರ್ಮ್ ಆದ್ರೆ ಏಕೆಂದ್ರೆ ಕಡಿಮೆ ಮೆಂಬರ್ಸ್ ಇರ್ತಾರೆ, ಅಲ್ಲಿ ಪಾರ್ಟ್ನರ್ಸ್ ಇರ್ತಾರೆ, ಹಾಗಾಗಿ ಬಿಸ್ನೆಸ್ ಅನ್ನು ಹೆಚ್ಚಿನದಾಗಿ ನಾವು ದೊಡ್ಡದಾಗಿ ಮಾಡೋಕ್ಕಾಗೋದಿಲ್ಲ. ಅದೇ ಜಾಯಿಂಟ್ ವೆಂಚರ್ ಆದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪಾಲುದಾರಿಕಾ ಸಂಸ್ಥೆಗಳು ಸೇರ್ಕೊಂಡು ಈ ಜಾಯಿಂಟ್ ವೆಂಚರ್ ಮಾಡ್ಕೊಂಡಿರ್ತವೆ. ಅಲ್ಲಿನ ಎಲ್ಲ ಪಾರ್ಟ್ನರ್ಸ್ ಇಲ್ಲಿ ಮೆಂಬರ್ಸ್ ಆಗಿರ್ತಾರೆ, ಹೂಡಿಕೆಯನ್ನು ಜಾಸ್ತಿ ಮಾಡಿರ್ತಾರೆ. ಹಾಗಾಗಿ ಇಲ್ಲಿ ಬಿಸ್ನೆಸ್ ಅನ್ನ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಬಹುದು ಮತ್ತೆ ಎಕ್ಸ್ಪ್ಯಾಂಡ್ ಮಾಡಬಹುದು. ದೇ ಎಕ್ಸ್ಪ್ಯಾಂಡ್ ದ ಬಿಸ್ನೆಸ್ ಇನ್ ಹೋಸ್ಟ್ ಕಂಟ್ರಿ, ಇನ್ ಫಾರಿನ್ ಕಂಟ್ರಿ, ಅಂಡ್ ಎಕ್ಸ್ಪ್ಯಾಂಡ್ ದ ಬಿಸ್ನೆಸ್ ಥ್ರೂ ಟು obtain the economy of the host country. ಹೋಸ್ಟ್ ಕಂಟ್ರಿ ಎಕಾನಮಿನ ಒಪ್ಟೈನ್ ಮಾಡ್ಕೊಳ್ಳೋಕೆ, ಬೆನಿಫಿಟ್ ಅನ್ನು ಒಪ್ಟೈನ್ ಮಾಡ್ಕೊಳ್ಳೋಕೆ ದೇ ಎನ್ಲಾರ್ಜ್ ದ ಬಿಸ್ನೆಸ್, ತನ್ನ ಬಿಸ್ನೆಸ್ ಎನ್ಲಾರ್ಜ್ ಮಾಡ್ತವೆ ಅಂಡ್ ಕಂಡಕ್ಟ್ ದ ಲಾರ್ಜ್ ಸ್ಕೇಲ್ ಆಪರೇಷನ್ಸ್. ದಟ್ ಇಸ್ ದ ಅನದರ್ ಒನ್ ರೀಸನ್. ಅಂಡ್ ಅನದರ್ ಒನ್, ಟು ಅಸೆಸ್ ದ ಮಾರ್ಕೆಟ್. ಮಾರ್ಕೆಟ್ ಅಸೆಸ್ ಮಾಡೋ ಉದ್ದೇಶ, ಮುಖ್ಯವಾಗಿ ಫಾರಿನ್ ಮಾರ್ಕೆಟ್ಗೆ ಎಂಟ್ರಿ ಆಗೋ ಉದ್ದೇಶ ವೆರಿ ಇಂಪಾರ್ಟೆಂಟ್. ಟು ಕಂಡಕ್ಟ್ ದ ಜಾಯಿಂಟ್ ವೆಂಚರ್, ಟು ಕಂಡಕ್ಟ್ ದ ಬಿಸ್ನೆಸ್ ಥ್ರೂ ಜಾಯಿಂಟ್ ವೆಂಚರ್, ಟೂ ಆರ್ ಮೋರ್ ಫರ್ಮ್ಸ್. ವಾಟ್ ಇಸ್ ಕಾಲ್ಡ್ ಏನು ಮುಖ್ಯ ಉದ್ದೇಶ ಅಂದ್ರೆ ಟು ಅಸೆಸ್ ಅಂಡ್ obtain the benefits of foreign market. ಫಾರಿನ್ ಮಾರ್ಕೆಟ್ ಬೆನಿಫಿಟ್ಸ್ ಅನ್ನು ತೆಗೆದುಕೊಳ್ಳೋಕೆ, ಟು ಗೆಟ್ ದ ಡಿಮ್ಯಾಂಡ್ ಫಾರ್ ದ ಪ್ರಾಡಕ್ಟ್, ತನ್ನ ಪ್ರಾಡಕ್ಟ್ ಡಿಮ್ಯಾಂಡ್ ಅನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಈ ಒಂದು ಜಾಯಿಂಟ್ ವೆಂಚರ್ ಕಂಡಕ್ಟ್ ಮಾಡ್ತಾರೆ. ದಟ್ ಇಸ್ ಅನದರ್ ರೀಸನ್. And another reason, geographical constraints, means to obtain the geographical constraints to cultural transformation, political issues, legal and etc. what called environment. So ಅಲ್ಲಿನ ಒಂದು ಎನ್ವಿರಾನ್ಮೆಂಟ್ ಸಂಬಂಧಪಟ್ಟಂತೆ, ಅಲ್ಲಿನ ಒಂದು ಕಲ್ಚರ್ ಸಂಬಂಧಪಟ್ಟ ಬೆನಿಫಿಟ್ಸ್ ಅನ್ನು ತೆಗೆದುಕೊಳ್ಳೋಕ್ಕೋಸ್ಕರ ದೇ ಕಂಡಕ್ಟ್ ಜಾಯಿಂಟ್ ವೆಂಚರ್. ಅಂಡ್ ಆಲ್ಸೋ another point, to funding constraints. Funding constraints means what? To invest the money through ಪಾರ್ಟ್ನರ್ಸ್. ಪಾರ್ಟ್ನರ್ಸ್ ಮುಖಾಂತರ ಡಿಫ್ರೆಂಟ್ ನಂಬರ್ ಆಫ್ ಪಾರ್ಟ್ನರ್ಸ್ ಇಲ್ಲಿರ್ತಾರೆ. ಆಕ್ಚುಲಿ ಟೂ ಆರ್ ಮೋರ್ ಪಾರ್ಟ್ನರ್ಶಿಪ್ ಫಾರ್ಮ್ ಜಾಯಿಂಟ್ ಟುಗೆದರ್ ಟು ಸ್ಟಾರ್ಟ್ ದ ಜಾಯಿಂಟ್ ಅಂತ ಹೇಳಿದೀವಿ ನಾವು. ಹಾಗಾದ್ರೆ ಫಂಡಿಂಗ್ ಕಾನ್ಸ್ಟ್ರೆಂಟ್ಸ್ ಅರೈಸ್ ಆಗೋದಿಲ್ಲ. ಇನ್ವೆಸ್ಟ್ ಮೋರ್ ಮನಿ ಇನ್ ದ ಜಾಯಿಂಟ್ ವೆಂಚರ್ ಟು ಅರ್ನ್ ದ ಮೋರ್ ಪ್ರಾಫಿಟ್. ದಟ್ ಇಸ್ ದಿಸ್ ಆರ್ ದ 5 very important reasons to conduct or form a joint venture. Therefore, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಒಂದು ಪಾಲುದಾರಿಕಾ ಸಂಸ್ಥೆಗಳು ಈ ಉದ್ದೇಶದಿಂದ, ರೀಸನ್ಸ್ ಒಂದೇ, ಆಬ್ಜೆಕ್ಟ್ಸ್ ಒಂದೇ ಆಗುತ್ತೆ. ಈ ಒಂದು ರೀಸನ್ಸ್ ಇಂದ ದೇ ಫಾರ್ಮ್ ಎ ಜಾಯಿಂಟ್ ವೆಂಚರ್. ದೆನ್ advantages. What is the advantages? There are so many advantages are there. One is the large venture provide large capital funds. ನಾನು ಆಲ್ರೆಡಿ ಹೇಳಿದ್ದೀನಿ ಮೀನಿಂಗ್ ಅಲ್ಲಿ ಮತ್ತೆ ಆಬ್ಜೆಕ್ಟಿವ್ಸ್ ಅಲ್ಲಿ ಹೇಳಿದ್ದೀನಿ. ಆಕ್ಚುಲಿ ಜಾಯಿಂಟ್ ವೆಂಚರ್ ಪ್ರೊವೈಡ್ ಲಾರ್ಜ್ ಕ್ಯಾಪಿಟಲ್ ಫಂಡ್ಸ್. ಲಾರ್ಜ್ ಕ್ಯಾಪಿಟಲ್ ಸಿಗುತ್ತೆ. ಯಾಕೆ ಅಂದ್ರೆ ಟೂ ಆರ್ ಮೋರ್ ಪಾರ್ಟ್ನರ್ಶಿಪ್ ಫರ್ಮ್ಸ್ ಇನ್ವೆಸ್ಟ್ ದೇರ್ ಮನಿ ಇನ್ ದಿಸ್ ವೆಂಚರ್, ಇನ್ ದಿಸ್ what called business.
Therefore, joint venture ಅಲ್ಲಿ large capital funds ಸಿಗುತ್ತೆ. There is advantage. ಎರಡನೇದು, joint venture are suitable to major projects, means big projects. Large scale operations is suitable, not small scale. Partnership firms ಆದರೆ only small scale operations conduct ಮಾಡಬಹುದು. But joint, ಅದಕ್ಕೋಸ್ಕರ 2 or more firms join together and form a joint venture because of to conduct major projects or large projects or large scale operations. And third one, joint venture spread cost and risk among the partners, means members who are the parties in the joint venture, that is called co-venturers. They spread the cost or risk and what is the cost is related to joint venture. ಅಂದ್ರೆ ಜಾಯಿಂಟ್ ವೆಂಚರ್ ಸಂಬಂಧಪಟ್ಟಂತ ಕಾಸ್ಟ್ ಮತ್ತು ರಿಸ್ಕ್ ಎಲ್ಲರ ನಡುವೆ ಸ್ಪ್ರೆಡ್ ಆಗುತ್ತೆ. ಯಾರೋ ಒಬ್ರು ಅವರ ಅವಶ್ಯಕತೆ ಇಲ್ಲ, ಎಲ್ಲರೂ ಹೊರಬೇಕಾಗುತ್ತೆ. ದೇರ್ ಇಸ್ ಅ ಬೆನಿಫಿಟ್. Joint venture brings different kinds of skills like technical, human skills, marketing and other resources. Joint venture ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಡಿಫ್ರೆಂಟ್ ಸ್ಕಿಲ್ಸ್ ಎಲ್ಲ ಸಿಗುತ್ತೆ. ಯಾಕಂದ್ರೆ ಡಿಫ್ರೆಂಟ್ ನಂಬರ್ ಆಫ್ ಪಾರ್ಟೀಸ್ ಇರ್ತಾರೆ, ಅಲ್ಲಿ ಮೆಂಬರ್ಸ್ ಇರ್ತಾರೆ. Therefore technology, human skills, HR, that is very important, and marketing and other resources are available through joint venture. This is another one benefit. And fifth one benefit, joint venture has been increased productivity. Very important. ಲೇಬರ್ ಕಾಸ್ಟ್ ರಿಡ್ಯೂಸ್ ಆಗುತ್ತೆ, ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ಅಂಡ್ ಗ್ರೇಟ್ ಪ್ರಾಫಿಟ್ ಅನ್ನು ಮಾಡಬಹುದು ಥ್ರೂ ಜಾಯಿಂಟ್ ವೆಂಚರ್ ಮುಖಾಂತರ ಬಿಸ್ನೆಸ್ ಅನ್ನ ಇಂಟರ್ನ್ಯಾಷನಲ್ ಮೋಡ್ ಅಲ್ಲಿ ಕಂಡಕ್ಟ್ ಮಾಡಿದಾಗ. ಅಂಡ್ ವೆರಿ ಇಂಪಾರ್ಟೆಂಟ್, ಥ್ರೂ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನ ಜಾಯಿಂಟ್ ವೆಂಚರ್ ಮುಖಾಂತರ ಕಂಡಕ್ಟ್ ಮಾಡಿದಾಗ ಅಸೆಸ್ ನ್ಯೂ ಮಾರ್ಕೆಟ್ಸ್ ಅನ್ನ ಈಸಿಯಾಗಿ ಅಸೆಸ್ ಮಾಡಬಹುದು. ಜಾಯಿಂಟ್ ವೆಂಚರ್ ಮೇಕ್ಸ್ ಅ ಲಾರ್ಜ್ ಪ್ರಾಜೆಕ್ಟ್ಸ್ ಅಂಡ್ ಟರ್ನ್ಕಿ ಪ್ರಾಜೆಕ್ಟ್ಸ್ feasible and possible through new markets ಮುಖಾಂತರ ತನ್ನ ಒಂದು ಪ್ರಾಜೆಕ್ಟ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡಬಹುದು ಫಾರಿನ್ ಕಂಟ್ರಿಯಲ್ಲಿ, ಫಾರಿನ್ ಮಾರ್ಕೆಟ್ ಅಲ್ಲಿ. ದಿಸ್ ಆರ್ ದ ಅಡ್ವಾಂಟೇಜ್ ಟು ದ ಜಾಯಿಂಟ್ ವೆಂಚರ್. ವಾಟ್ ಇಸ್ ದ ಡಿಮೆರಿಟ್ಸ್ ಅಥವಾ ಡಿಸ್ಅಡ್ವಾಂಟೇಜಸ್? ವೆರಿ ಸಿಂಪಲ್ ಡಿಮೆರಿಟ್ಸ್ ಆರ್ ದೇರ್. ಆಪರೇಷನ್ಸ್ ಬಿಕಮ್ ಅನ್ರೆಸ್ಪಾನ್ಸಿವ್. ಸೋ ಮೆನಿ ಟೈಮ್ಸ್ ಈ ನಂಬರ್ ಆಫ್ ಕೋವೆಂಚರ್ಸ್ ಪಾರ್ಟೀಸ್ ಇಂದ ಸಮಟೈಮ್ಸ್ ಆಪರೇಷನ್ಸ್ ಆರ್ ಅನ್ರೆಸ್ಪಾನ್ಸಿವ್ ಆಗುತ್ತೆ. ಅನ್ರೆಸ್ಪಾನ್ಸಿವ್ ಆದಾಗ ಏನಾಗುತ್ತೆ, ಇನ್ಎಫಿಷಿಯಂಟ್ ಇನ್ ಡಿಸಿಷನ್ ಮೇಕಿಂಗ್ ಅಂದ್ರೆ ಯಾವುದೇ ಒಂದು ಸಂಬಂಧಪಟ್ಟಂತ ನಾವು ಪಾಲಿಸಿ ಮೇಕಿಂಗ್ ಮಾಡೋದಿರ್ಬೋದು, ಪ್ಲಾನಿಂಗ್ ಮಾಡೋದಿರ್ಬೋದು ಅಥವಾ ಡಿಸಿಷನ್ ತೆಗೆದುಕೊಳ್ಳೋದಿರ್ಬೋದು, ಅವಾಗ ಏನಾಗುತ್ತೆ, ಡಿಲೇ ಆಗುತ್ತೆ, ಇನ್ಎಫಿಷಿಯನ್ಸಿ ಕ್ರಿಯೇಟ್ ಆಗುತ್ತೆ. ದೇರ್ಫೋರ್ ನಂಬರ್ ಆಫ್ ಪಾರ್ಟೀಸ್ ಇರಿಂದ ಇನ್ಎಫಿಷಿಯಂಟ್ ವೆನ್ ಇನ್ ಟೇಕಿಂಗ್ ದ ಡಿಸಿಷನ್ ಮೇಕಿಂಗ್. ನೆಕ್ಸ್ಟ್, ಜಾಯಿಂಟ್ ವೆಂಚರ್ ಇಸ್ ಆಲ್ಸೋ ಪೊಟೆನ್ಷಿಯಲ್ ಫಾರ್ ಕಾನ್ಫ್ಲಿಕ್ಟ್ಸ್. ಮೀನ್ಸ್ ಜಾಯಿಂಟ್ ವೆಂಚರ್ ಸಹ ಕಾನ್ಫ್ಲಿಕ್ಟ್ಸ್ ರೈಸ್ ಆಗೋ ಚಾನ್ಸ್ ಇರುತ್ತೆ. ಅಂದ್ರೆ ಬೋತ್ ದ ಪಾರ್ಟೀಸ್, ನಂಬರ್ ಆಫ್ ಕೋವೆಂಚರ್ಸ್ ಇರ್ತಾರೆ, ಅವರ ನಡುವೆ ಕಾನ್ಫ್ಲಿಕ್ಟ್ಸ್ ರೈಸ್ ಆಗುತ್ತೆ. ವೆನ್ ಕಾನ್ಫ್ಲಿಕ್ಟ್ಸ್ ಆರ್ ಅರೈಸ್, ಆಟೋಮೆಟಿಕಲಿ ಇಟ್ ಡಿಸ್ಪ್ಯೂಟ್ಸ್ ಅಮಂಗ್ ದ ಮೆಂಬರ್ಸ್, ನಾಟ್ ಪಾರ್ಟ್ನರ್ಸ್, ಮೆಂಬರ್ಸ್ ಜೊತೆ ಏನಾಗುತ್ತೆ, ಡಿಸ್ಪ್ಯೂಟ್ಸ್ ಕ್ರಿಯೇಟ್ ಆಗುತ್ತೆ. ಆಟೋಮೆಟಿಕಲಿ ಜಾಯಿಂಟ್ ವೆಂಚರ್ ಕಮ್ ಟು ಕೊಲಾಪ್ಸ್ ಆಗೋ ಚಾನ್ಸ್ ಇರುತ್ತೆ. ಡಿಸಿಷನ್ ಮೇಕಿಂಗ್ ನಾರ್ಮಲಿ ಸ್ಲೋ ಡೌನ್. ಆಲ್ರೆಡಿ ಹೇಳಿವಿ, ಯಾವಾಗ ಅನ್ರೆಸ್ಪಾನ್ಸಿವ್ ಅಂತ ಕ್ರಿಯೇಟ್ ಆಗುತ್ತೆ, ಯಾವಾಗ ಇನ್ಎಫಿಷಿಯಂಟ್ ಅಂತ ಕ್ರಿಯೇಟ್ ಆಗುತ್ತೆ, ಮೆಂಬರ್ಸ್ ಆರ್ ಇನ್ಎಫಿಷಿಯಂಟ್ ಇನ್ ದಟ್ ಜಾಯಿಂಟ್ ವೆಂಚರ್, ಆಟೋಮೆಟಿಕಲಿ ಡಿಸಿಷನ್ ಮೇಕಿಂಗ್ ನಾರ್ಮಲಿ ಸ್ಲೋ ಡೌನ್ ಆಗುತ್ತೆ. ಡಿಸಿಷನ್ ಮೇಕಿಂಗ್ ಸ್ಲೋ ಡೌನ್ ಆದಾಗ ಆಟೋಮೆಟಿಕಲಿ ಇನ್ವಾಲ್ವ್ಮೆಂಟ್ ಆಫ್ ಮೆಂಬರ್ಸ್ ಆರ್ ಕಡಿಮೆ ರಿಡ್ಯೂಸ್ ಆಗ್ತಾ ಬರುತ್ತೆ. ಅಂಡ್ ಫೋರ್ತ್ ಒನ್, ಲ್ಯಾಕ್ ಆಫ್ ಕಮ್ಯುನಿಕೇಶನ್. ವೆರಿ ಇಂಪಾರ್ಟೆಂಟ್. ಯಾವಾಗ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗುತ್ತೆ ಬಿಟ್ವೀನ್ ದ ಮೆಂಬರ್ಸ್ ಆಫ್ ದ ಜಾಯಿಂಟ್ ವೆಂಚರ್, ಆಟೋಮೆಟಿಕಲಿ lack of coordination, lack of communication and lack of cooperation between the members and it affects the business. Joint venture effect ಆಗುತ್ತೆ. Imbalance in share capital. ಯಾವಾಗ lack of communication create ಆಗುತ್ತೆ, business ಮೇಲೆ effect ಆಗುತ್ತೆ, automatically it creates the imbalance in share capital and also investment and expertise and it friction between the partners. And last one, lack of responsibility. Very important. ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಇಂದ ಲ್ಯಾಕ್ ಆಫ್ ಕೋಆಪರೇಷನ್ ಕ್ರಿಯೇಟ್ ಆಗುತ್ತೆ. ಲ್ಯಾಕ್ ಆಫ್ ಕೋಆಪರೇಷನ್ ಕ್ರಿಯೇಟ್ ಆದಾಗ ರೆಸ್ಪಾನ್ಸಿಬಿಲಿಟಿ ಕಡಿಮೆ ಆಗುತ್ತೆ, ಯಾರು ಸಹ ಮೆಂಬರ್ಸ್ ರೆಸ್ಪಾನ್ಸ್ ತೆಗೆದುಕೊಳ್ಳೋಕ್ಕಾಗಲ್ಲ. ಆಟೋಮೆಟಿಕಲಿ ಇಟ್ ಲೀಡ್ ದ ಕೊಲಾಪ್ಸ್ ದ ಬಿಸ್ನೆಸ್ ಕೊಲಾಪ್ಸ್ ಆಗುತ್ತೆ. These are the demerits related to joint venture. Therefore, in this video I discuss about reasons for joint venture, advantage and disadvantage. In next video I discuss about another one, more like foreign direct investment and others. Therefore, in next I discuss other types of modes of international business. Thank you.